ಇಲ್ಲಿ ದತ್ತಾತ್ರೇಯನ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಅಷ್ಟಸಿದ್ಧಿಗಳೇ ಪ್ರಾಪ್ತಿಯಾಗ್ತವೆ. ಸಕಲ ವೇದಗಳ ಧರ್ಮದ ಜ್ಞಾನ ಉಂಟಾಗುತ್ತೆ. ಏಕೆಂದರೆ ನೀವು ದತ್ತನನ್ನು ನೋಡ್ತೀರಾ, ದತ್ತನ ಚಿತ್ರದಲ್ಲಿ 4 ನಾಯಿಗಳನ್ನು ನೋಡ್ತೀವಿ. ಅಂದರೆ 4 ನಾಯಿಗಳ ಸಂಕೇತ ವೇದಗಳಿಗೆ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಮತ್ತು ಗೋವನ್ನು ನೋಡ್ತೀವಿ. ಗೋವು ಧರ್ಮದ ಸಂಕೇತವಾಗಿದೆ. ಧರ್ಮ ಮತ್ತು ವೇದಗಳು ಎಲ್ಲಿರ್ತವೋ ಅಲ್ಲಿ ಸಾಕ್ಷಾತ್ ಭಗವಂತ ದತ್ತಾತ್ರೇಯರು ಇರ್ತಾರೆ ಅನ್ನೋದಕ್ಕೆ ಅದು ನಿದರ್ಶನ ಆಗಿದೆ. ಆದ್ದರಿಂದ ನೀವೆಲ್ಲರೂ ಸಹ ದತ್ತನನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ. ನಂತರ ಕೆಲವೊಬ್ಬರು ನಮ್ಮ ಶ್ರೀಪೀಠಕ್ಕೆ ಬಂದು ಕೇಳ್ತಾರೆ, ಗುರುಗಳೇ ದತ್ತಾತ್ರೇಯನ ಆರಾಧನೆ ಮಾಡಿಬಿಟ್ರೆ ಅವರು ಅವಧೂತರಾಗ್ಬಿಡ್ತಾರೆ. ಹೌದಾ ಗುರುಗಳೇ? ಆದ್ದರಿಂದ ಆ ವರ್ಗಕ್ಕೆ ಸೀಮಿತ ಆಗಬಾರ್ದು. ಅವಧೂತ ಅಂದರೆ ಇಡೀ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡುವನು. ದತ್ತನನ್ನು ಸರ್ವರೂ ಸಹ ಆರಾಧನೆಯನ್ನು ಮಾಡಬಹುದು. ಆದ್ದರಿಂದ ಭಗವಾನ್ ಪರಶುರಾಮರಿಂದ ಹಿಡಿದು ಸಕಲರೂ ಶ್ರೀಕೃಷ್ಣನೇ ಆರಾಧನೆಯನ್ನು ಮಾಡಿದ್ದಾನೆ. ಸಕಲರೂ ಸಹ ಶ್ರೀ ದತ್ತಾತ್ರೇಯನ ಆರಾಧನೆಯನ್ನು ಮಾಡಿದ್ದಾರೆ. ಆದ್ದರಿಂದ ಸಕಲರೂ ಸಹ ದತ್ತಾತ್ರೇಯನನ್ನು ಆರಾಧನೆಯನ್ನು ಮಾಡುವುದರಿಂದ ನಿಮ್ಮೆಲ್ಲರಿಗೂ ಸಹ ಮನೋವಾಂಛಿತ ಇಷ್ಟಾರ್ಥಗಳೆಲ್ಲ ಕೈಗೂಡ್ತಾ ಹೋಗ್ತವೆ. ಮತ್ತು ನಮ್ಮ ಹಿಂದಿನ ಗುರುಗಳು ಬರೆದಿರುವ ಭಗವಾನ್ ದತ್ತಾತ್ರೇಯ 16 ಅವತಾರಗಳನ್ನು ಪ್ರತಿನಿತ್ಯವೂ ಸ್ಮರಣೆಯನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು, ಅಕ್ಷಯವಾದ ಪುಣ್ಯವನ್ನು ಮತ್ತು ಈ 16 ದತ್ತಾತ್ರೇಯರನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಆಯಾ ಸಮಯದಲ್ಲಿ ಆರಾಧನೆಯನ್ನು ಮಾಡುವುದರಿಂದ ಸಾಕ್ಷಾತ್ ದತ್ತಾತ್ರೇಯರ ದರ್ಶನವೇ ಉಂಟಾಗುತ್ತೆ. ಇದು ಖಂಡಿತ ಶತಸಿದ್ಧಿ ಕೊಡ್ತೀನಿ. ಎಷ್ಟೋ ಸಲ ಅನುಭವವೂ ಸಹ ಎಲ್ಲರಿಗೂ ಸಹ ಇದು ಉಂಟಾಗಿದೆ. ಆದ್ದರಿಂದ ಬನ್ನಿ ಈ 16 ಅವತಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಮಂತ್ರಗಳನ್ನು ಮುಂದಿನ ಸಂಚಿಕೆಯಲ್ಲಿ, ದತ್ತನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಇದರೊಳಗೆ ಸಿದ್ಧಿಯನ್ನು ಮಾಡುವುದರಿಂದ ಯೋಗಿರಾಜನ ಅವತಾರದ ದರ್ಶನ ಉಂಟಾಗುತ್ತೆ. ಇನ್ನು 2ನೇ ಅವತಾರ ಅತ್ರಿವರದ ಕಾರ್ತಿಕ ಶುದ್ಧ ಬಹುಳ ಪಾಡ್ಯಮಿ ಎಂದು ಈ ಅವತಾರ ಎತ್ತಿದ ದಿನವಾಗಿದೆ. ಈ ಅವತಾರದಂದು ಅತ್ರಿವರದನನ್ನು ಆರಾಧನೆಯನ್ನು ಮಾಡುವುದರಿಂದ ಸಾಧಕನಿಗೆ ಮಂತ್ರಗಳು, ಸಕಲ ಮಂತ್ರಗಳು ಸಹ ಸಿದ್ಧಿ ಆಗ್ತವೆ. ಏಕೆಂದರೆ ಎಲ್ಲ ಸಾಧಕರು ಮಂತ್ರಗಳನ್ನು ಸಿದ್ಧಿಯನ್ನು ಮಾಡಬೇಕು ಅಂತ ಹೋಗ್ತಾರೆ. ಆದ್ದರಿಂದ ಅವರು ಮೊದಲು ದತ್ತನನ್ನು ಆರಾಧನೆಯನ್ನು ಮಾಡಬೇಕಾಗತ್ತೆ. ಅದು ಅತ್ರಿವರದ ದತ್ತನನ್ನು ಆರಾಧನೆಯನ್ನು ಮಾಡುವುದರಿಂದ ಸಕಲ ಸಿದ್ಧಿಪ್ರದವನ್ನು ಪಡಿತಾ ಹೋಗ್ತಾನೆ. ಇನ್ನು ದತ್ತಪ್ರಭು 3ನೇ ಅವತಾರ ದತ್ತಪ್ರಭು ಕಾರ್ತಿಕ ಬಹುಳ ದ್ವಿತೀಯದಂದು ದತ್ತಪ್ರಭುವಿನ ಅವತಾರ ಆಯಿತು. ಇನ್ನು ಅತ್ರಿಮನಿಗಳಿಗೆ ವರವನ್ನು ನೀಡಿದ ದಿನವಾಗಿದೆ. ಅಂದರೆ ಭಕ್ತರಿಗೆ ಶೀಘ್ರವಾಗಿ ಅನುಗ್ರಹಿಸುತ್ತೇನೆ. ಅಂದರೆ ಮಂತ್ರ ಸಾಧಕರಿಗಿರಲಿ, ಯಾವುದೇ ಸಾಧಕರಿರಲಿ, ತನ್ನ ನಿಷ್ಕಲ್ಮಶವಾದ ಭಕ್ತಿಗೆ ಆ ವರವನ್ನು ಅನುಗ್ರಹಿಸ್ತೀನಿ ಅನ್ನೋದು ರೂಪವೇ ದತ್ತಪ್ರಭು. ದತ್ತಪ್ರಭು ಅಂತಂದರೆ ಪ್ರಭು ಅನುಗ್ರಹವನ್ನು ಮಾಡುವನು, ಸಕಲವನ್ನು ನೀಡುವವನು. ಇನ್ನು 4ನೇ ಅವತಾರವಾದ ಕಾಲಜ್ಞ ಶಮನ ಮಾರ್ಗಶಿರ ಮಾಸದ ಶುದ್ಧ ಚತುರ್ದಶಿಯಂದು ಶ್ರೀ ದತ್ತಪ್ರಭು ಆವಿರ್ಭವಿಸಿದ ಪುಣ್ಯ ದಿನವಾಗಿದೆ. ಈ ದಿನ ಯಾರಿಗೆ ಗರ್ಭದ ತೊಂದರೆಗಳಿರುತ್ತವೆ, ಸಂತಾನಹೀನತೆ ಇರುತ್ತೆ ಅಂಥವರು ದತ್ತನನ್ನು ಆರಾಧನೆಯನ್ನು ಮಾಡುವುದರಿಂದ ವಂಶಾಭಿವೃದ್ಧಿ ಆಗುತ್ತೆ. ಆದ್ದರಿಂದ ಕಾಲಜ್ಞ ಶಮನ ಎಂಬ ಅವತಾರವನ್ನು ದತ್ತಪ್ರಭು ಅವತಾರವನ್ನು ಮಾಡಿದ ದಿನವಾಗಿದೆ. ಇನ್ನು 5ನೇ ಅವತಾರ ಯೋಗಿ ಜನವಲ್ಲಭ. ಯೋಗಿ ಜನವಲ್ಲಭ ಇದು ಮಾರ್ಗಶಿರ ಪೌರ್ಣಿಮೆಯಂದು ಅವತಾರವನ್ನು ಎತ್ತಿದ ದಿನವಾಗಿದೆ. ಮಾರ್ಗಶಿರ ಪೌರ್ಣಿಮೆಯಂದು ಯೋಗಿ ಜನವಲ್ಲಭ ಎಂಬ ಹೆಸರಿನಿಂದ ಶ್ರೀ ದತ್ತಾತ್ರೇಯರು ಕರೆಸಲ್ಪಡ್ತಾರೆ. ಈ ದಿನದ ಅರ್ಥ ಯೋಗಿ ಜನವಲ್ಲಭ ಅಂತಂದರೆ ಭಕ್ತ ಮತ್ತು ಭಗವಂತನ ನಡುವೆ ಇರುವ ಸಂಬಂಧವನ್ನು ಇಡೀ ಲೋಕಕ್ಕೆ ತಿಳಿಸಿದ ಮಹತ್ವದ ದಿನವಾಗಿದೆ. ಇನ್ನು 6ನೇ ಅವತಾರ ಲೀಲಾ ವಿಶ್ವಂಬರ. ಪುಷ್ಯದ ಪೌರ್ಣಿಮೆಯಂದು, ಪುಷ್ಯ ಮಾಸದ ಪೌರ್ಣಿಮೆಯಂದು ಆವಿರ್ಭವಿಸಿದ ದಿನವಾಗಿದೆ.
ಬಾಲನಾಗಿ ಜನಿಸಿ ತನ್ನ ಭಕ್ತರನ್ನು ರಕ್ಷಿಸುವುದಕ್ಕೋಸ್ಕರ ಸ್ವಾಮಿ ಅವತಾರವನ್ನು ಎತ್ತಿದ ದಿನವೇ ಲೀಲಾ ವಿಶ್ವಂಭರ. ಇನ್ನು 7ನೇ ಅವತಾರ ಸಿದ್ಧರಾಜ. 7ನೇ ಅವತಾರ ಸಿದ್ಧರಾಜ ಮಾಘ ಮಾಸದ ಪೌರ್ಣಿಮೆಯಂದು ಆವಿರ್ಭವಿಸಿದ ಶುಭ ದಿನವಾಗಿದೆ. ಯೋಗವೆಂಬುದು ಒಂದು ಜ್ಞಾನಕ್ಕೆ ಮೆಟ್ಟಿಲುಗಳು ಎನ್ನುವ ಸಂಬಂಧವನ್ನು ತಿಳಿಸಿ ಜ್ಞಾನದ ವಿಸ್ತಾರವನ್ನು ಬೋಧಿಸಿದ ದಿನವೇ ಈ ಸಿದ್ಧರಾಜನ ಅವತಾರವಾಗಿದೆ. ಈ ಮಾಘ ಶುದ್ಧ ಪೌರ್ಣಿಮೆಯ ದಿನವಾಗಿದೆ. ಇನ್ನು 8ನೇ ಅವತಾರ ಜ್ಞಾನಸಾಗರ. 8ನೇ ಅವತಾರವೇ ಜ್ಞಾನಸಾಗರ. ಪಾಲ್ಗುಣ ಮಾಸದ ಶುದ್ಧ ದಶಮಿಯಂದು ದತ್ತಾತ್ರೇಯ ಜ್ಞಾನಸಾಗರನಾಗಿ ಆವಿರ್ಭವಿಸಿದ ಶುಭ ದಿನ. ಈ ದಿನದ ಜ್ಞಾನಸಾಗರದ ಅರ್ಥ ಏನು ಅಂತಂದರೆ, ಮೋಹವನ್ನು ನಾಶ ಮಾಡಿ ಉತ್ತಮವಾದ ಜ್ಞಾನವನ್ನು ಭಕ್ತನಿಗೆ ನೀಡ್ತಾನೆ. ಆ ದಿನ ದತ್ತಪ್ರಭುವನ್ನು ಆರಾಧನೆಯನ್ನು ಮಾಡುವುದರಿಂದ. ಇನ್ನು 9ನೇ ಅವತಾರ ವಿಶ್ವಂಭರ. ಚೈತ್ರ ಮಾಸದ ಪೌರ್ಣಿಮೆಯಂದು ವಿಶ್ವಂಭರನಾಗಿ ಆವಿರ್ಭವಿಸ್ತಾನೆ ದತ್ತಾತ್ರೇಯ ಪ್ರಭು. ಈ ದಿನ ಏನಪ್ಪ ಮಾಡಿದ ವಿಶ್ವಂಭರ ಅಂತಂದರೆ, ಭಕ್ತಿ ಯೋಗವನ್ನು ಇಡೀ ಲೋಕಕ್ಕೆ ತಿಳಿಸಿದ ದಿನವೇ ವಿಶ್ವಂಭರನಾಗಿ ಆವಿರ್ಭವಿಸಿದ ದಿನವಾಗಿದೆ. ಇನ್ನು 10ನೆಯ ಅವತಾರ ಮಾಯಾಯುಕ್ತ. 10ನೇ ಅವತಾರ ಮಾಯಾಯುಕ್ತ ಜ್ಯೇಷ್ಠ ಶುದ್ಧ ತ್ರಯೋದಶಿಯಂದು ಆವಿರ್ಭವಿಸಿದ ದಿನವಾಗಿದೆ. ಜಗತ್ತಿನ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಉದ್ದೇಶವೇ ಮಾಯಾಯುಕ್ತ ದತ್ತಪ್ರಭುವಿನ ಅವತಾರವಾಗಿದೆ. ಇನ್ನು 11ನೇ ಅವತಾರ ಮಾಯಾಮುಕ್ತ ದತ್ತ. ಮಾಯಾಮುಕ್ತ ದತ್ತ ವೈಶಾಖ ಮಾಸದ ಶುದ್ಧ ಚತುರ್ದಶಿಯಂದು ಆವಿರ್ಭವಿಸ್ತಾನೆ. ಈ ಮಾಯಾಮುಕ್ತ ದತ್ತನನ್ನು ಆರಾಧನೆಯನ್ನು ಮಾಡೋದ್ರಿಂದ ಏನನ್ನು ಅನುಗ್ರಹಿಸ್ತಾನೆ ಅಂದರೆ, ಭಕ್ತರಲ್ಲಿ ಉಂಟಾಗುವ ದುರಾಸೆಗಳನ್ನು ನಿಗ್ರಹಿಸ್ತಾನೆ. ನೋಡಿ ಎಂತಹ ಅವತಾರ. ಇನ್ನು ಆದಿಗುರು ದತ್ತ. ಈ ಆದಿಗುರು ದತ್ತನನ್ನು ಆಷಾಢ ಮಾಸದ ಪೌರ್ಣಿಮೆಯಂದು ಆವಿರ್ಭವಿಸಿದ್ದಾರೆ. ಇನ್ನು ಆದಿಗುರು ದತ್ತನನ್ನು ಆಷಾಢ ಮಾಸದ ಪೌರ್ಣಿಮೆಯಲ್ಲಿ ಆರಾಧನೆಯನ್ನು ಮಾಡುವುದರಿಂದ ಬ್ರಹ್ಮಜ್ಞಾನವನ್ನು ನೀಡ್ತಾರೆ ಭಕ್ತರಿಗೆ. ಇನ್ನು 13ನೇ ಅವತಾರ ಶ್ರೀ ಶಿವರೂಪ ದತ್ತ. ಶ್ರಾವಣ ಮಾಸದ ಪೌರ್ಣಿಮೆಯಂದು ಶಿವರೂಪ ದತ್ತ ಆವಿರ್ಭವಿಸಿದ ಪುಣ್ಯ ದಿನವಾಗಿದೆ. ಶಿವರೂಪ ದತ್ತನನ್ನು ಆರಾಧನೆಯನ್ನು ಮಾಡುವುದರಿಂದ ತನ್ನ ಭಕ್ತರಿಗೆ ತನ್ನ ಸಾಯುಜ್ಯವನ್ನು ಕರುಣಿಸುವ ಮಹಾಪುರುಷೋತ್ತಮ ಶ್ರೀ ಶಿವರೂಪ ದತ್ತ. ಆದ್ದರಿಂದ ಶಿವರೂಪ ದತ್ತನನ್ನು ಆರಾಧನೆಯನ್ನು ಮಾಡಿ. ಇನ್ನು 14ನೇ ಅವತಾರ ಶ್ರೀ ದೇವದೇವ ದತ್ತ. 14ನೇ ಅವತಾರ ಶ್ರೀ ದೇವದೇವ ದತ್ತ. ಭಾದ್ರಪದ ಮಾಸದ ಶುದ್ಧ ಚತುರ್ದಶಿಯಂದು ಶ್ರೀ ದೇವದೇವ ದತ್ತ ಆವಿರ್ಭವಿಸಿದ ಪುಣ್ಯ ದಿನವಾಗಿದೆ. ದೇವದೇವ ದತ್ತನನ್ನು ಆರಾಧನೆಯನ್ನು ಮಾಡುವುದರಿಂದ ಭಕ್ತರಿಗೆ ಆತ್ಮಜ್ಞಾನವನ್ನು ನೀಡ್ತಾನೆ. ಶಿಷ್ಯಂಜರೆ ಆತ್ಮಜ್ಞಾನವನ್ನು ನೀಡ್ತಾನೆ. ಇನ್ನು 15ನೇ ಅವತಾರ ಶ್ರೀ ದಿಗಂಬರ ದತ್ತ. ಆಶ್ವಾಯುಜ ಪೌರ್ಣಿಮೆಯಂದು ಆವಿರ್ಭವಿಸಿದ ದಿನವಾಗಿದೆ. ದಿಗಂಬರ ದತ್ತನನ್ನು ಆರಾಧನೆಯನ್ನು ಮಾಡುವುದರಿಂದ ಭಕ್ತರಿಗೆ ವೈರಾಗ್ಯವನ್ನು ಕರುಣಿಸ್ತಾನೆ. ಇನ್ನು 16ನೇ ಅವತಾರ ಶ್ರೀಕೃಷ್ಣ ಶ್ಯಾಮ ಕಮಲನೇನ ದತ್ತ. ಕಾರ್ತೀಕ ಮಾಸದ ಶುದ್ಧ ದ್ವಾದಶಿಯಂದು ಸ್ವಾಮಿ ಆವಿರ್ಭವಿಸಿದ ಪುಣ್ಯ ದಿನವಾಗಿದೆ. ಈ ಶ್ರೀಕೃಷ್ಣ ಶ್ಯಾಮ ಕಮಲನೇನ ದತ್ತನ ಆರಾಧನೆಯಿಂದ ಭಕ್ತನಿಗೆ ಆಗುವ ಪ್ರಯೋಜನ ಏನು ಅಂತಂದರೆ, ಯಾವುದೇ ಒಂದು ಮನುಷ್ಯ ಪರಿಪೂರ್ಣ ಆಗಬೇಕಂದ್ರೆ 16 ಕಲೆಗಳು ಬೇಕು. ಇಂತಹ 16 ಕಲೆಗಳನ್ನು ಭಕ್ತನಿಗೆ ಅನುಗ್ರಹಿಸಿ ಭಕ್ತನನ್ನು ಭಗವಂತನನ್ನಾಗಿ ಮಾಡುವ ದತ್ತನೇ ಶ್ರೀಕೃಷ್ಣ ಶ್ಯಾಮ ಕಮಲನೇನ ದತ್ತ. ಆದ್ದರಿಂದ ತನ್ನ ಶಿಷ್ಯನನ್ನು ತನ್ನಂತೆಯೇ ಮಾಡಿಬಿಡುತ್ತಾನೆ. ಆದ್ದರಿಂದ ಬಸವಾದಿ ಶರಣರು ಹೇಳಿದಂಗೆ ಗುರು ಮುಟ್ಟಿ ಗುರುವಾದ ಲಿಂಗ ಮುಟ್ಟಿ ಲಿಂಗವಾದ ಅನ್ನೋಂಗೆ
ಶಿಷ್ಯನು ಭಗವನ್ ಅಂದರೆ ಗುರುವಾಗಿ ಹೋಗ್ಬಿಡ್ತಾನೆ. ಆದ್ದರಿಂದ ಕಾರ್ತೀಕ ಮಾಸದ ಶುದ್ಧ ದ್ವಾದಶಿ ಎಂದು ಶ್ರೀಕೃಷ್ಣ ಶ್ಯಾಮ ಕಮಲನಯನ ದತ್ತನನ್ನು ಆರಾಧನೆಯನ್ನು ಮಾಡಿ ಹೀಗೆ 16 ರೂಪಗಳನ್ನು ವಿಶೇಷವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಂತರ ಈ ಮಾರ್ಗಶಿರ ಮಾಸದ ಪೌರ್ಣಿಮೆಯಂದು ದತ್ತನನ್ನು ಸರಳ ರೀತಿಯಿಂದ ಆರಾಧನೆಯನ್ನು ನಾವು ಮಾಡಬೇಕು ಅಂತಂದರೆ ಮೊದಲು ದತ್ತನನ್ನು ಆರಾಧನೆಯನ್ನು ಮಾಡಬೇಕಂದ್ರೆ ಮನಸ್ಸು ಪರಿಶುದ್ಧವಾಗಬೇಕು. ಅದನ್ನು ಅಭ್ಯಂಜನ ಸ್ನಾನವನ್ನು ನೆರವೇರಿಸಿ ತಾಯಿ ತಂದೆ ಮತ್ತು ಗುರು ಹಿರಿಯರಿಂದ ಅನುಗ್ರಹವನ್ನು ತೆಗೆದುಕೊಂಡು ದತ್ತನನ್ನು ಆರಾಧನೆಯನ್ನು ಮಾಡ್ತೀನಿ ಅಂತಂದು ಸಂಕಲ್ಪವನ್ನು ಮಾಡಿ ಆ ದಿನ ನಿರಾಹಾರಿಯಾಗಿ ಉಪವಾಸವಿದ್ದು ಸದಾ ದತ್ತನಾಮ ಸ್ಮರಣೆಯಲ್ಲಿ ಆ ದಿನ ಸಂಜೆ ದತ್ತನಿಗೆ 16 ತುಪ್ಪದ ದೀಪಗಳಿಂದ ಷೋಡಶೋಪಚಾರಗಳನ್ನು ಮಾಡಿ ದತ್ತನಿಗೆ ಹಳದಿಯ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಿ ನಂತರ ಅವನಿಗೆ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಅನನ್ಯವಾಗಿ ಶರಣು ಹೋಗಿ, ಏಕೆಂದರೆ ಆದಿಗುರು ಮಹಾಗುರು ಆದ್ದರಿಂದ ನಾವುಗಳು ಅವನಲ್ಲಿ ಏನಾಗಬೇಕು ಅಂತಂದರೆ ಕಾಯ ವಾಚ ಮಾನಸಿಕವಾಗಿ ಶರಣಾಗತಿಯನ್ನು ಹೊಂದಬೇಕು. ನಂತರ ಓಂ ದ್ರಾಂ ದತ್ತಾತ್ರೇಯಾಯ ನಮಃ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಈ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಸದಾ ಜಪವನ್ನು ಜಪಿಸಿ ನಂತರ ಓಂ ಅತ್ರಿಪುತ್ರಾಯ ವಿದ್ಮಹೇ ಅನುಸೂಯಾತನಯಾಯ ಧೀಮಹಿ ತನ್ನೋ ದತ್ತಾತ್ರೇಯ ಪ್ರಚೋದಯಾತ್ ಈ ಮಹಾಮಂತ್ರವನ್ನು ಸ್ಮರಣೆಯನ್ನು ಮಾಡಿ ದತ್ತನಿಗೆ ಬಿಲ್ವ ಮತ್ತು ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ಆ ದಿನ ಚಾಪೆಯ ಮೇಲೆ ದತ್ತನ ಎದುರುಗಡೆನೆ ಮಲಗಿ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿ. ನಿಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂತೆ ಆಶೀರ್ವಾದ ಮಾಡು ಪ್ರಭು ಅಂತಂದು ದತ್ತನಲ್ಲಿ ಅನನ್ಯವಾಗಿ ಶರಣು ಹೋಗೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಸಹ ಯಶಸ್ವಿಯಾಗುತ್ತವೆ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತೀವಿ. ಆತ್ಮೀಯ ಶಿಷ್ಯಂದಿರೇ, ಈ ಮಾರ್ಗಶಿರ ಪೂರ್ಣಿಮೆಯಲ್ಲಿ ದಶಮಹಾವಿದ್ಯೆಯ ಸಾಧಕರಿಗೆ ದೇವಿ ಭಕ್ತರಿಗೆ ಒಂದು ವಿಶೇಷವಾದ ಸುದಿನ ಪುಣ್ಯ ದಿನ, ಒಂದು ಉತ್ಸವ ಅಂದ್ರೂ ಸಹ ತಪ್ಪಿಲ್ಲ. ಕಾರಣ ಏನಂತಂದರೆ ದಶಮಹಾವಿದ್ಯೆಯಲ್ಲೇ ಭೈರವಿ ಆವಿರ್ಭವಿಸಿದ ಶುಭ ದಿನ ಮತ್ತು ಅನ್ನಪೂರ್ಣೇಶ್ವರಿಯ ವರ್ಧಂತಿಯ ದಿನ ಆಗಿದೆ. ಭೈರವಿಯ ಸಾಧನೆ ಮತ್ತು ಭೈರವಿಯ ಕೃಪೆಯನ್ನು ಪಡೆದವರೇ ಧನ್ಯ. ಏಕೆಂದರೆ ಭೈರವಿ ಅಂದರೆ ಸಾಕಂತೆ ಅವನ ಮಗ್ಗುಲಲ್ಲೇ ಯಶಸ್ವಿ ದೇವತೆ ನಿಂತಿರ್ತಾಳಂತೆ. ಗೊತ್ತಾಯ್ತಲ್ಲ? ಅಂದರೆ ಭೈರವಿ ಅಂದರೆ ನಿನ್ನ ಜೊತೆಯಲ್ಲಿ ಸಕಲ ಜಯಪ್ರಾಪ್ತಿ ಯಶಸ್ಸು ಕೀರ್ತಿ ಸಕಲವೂ ಲಭ್ಯ ಸಾಧಕನಿಗೆ. ಯಾರು ಭೈರವಿಯ ಸಾಧನೆಯನ್ನು ಮಾಡ್ತಾರೋ ಅವನು ಸಕಲ ಸಿದ್ಧಿ ಸಾಧನೆಗಳನ್ನು ಸಹ ಅನುಭವಿಸ್ತಾನೆ, ರಾಜಭೋಗವನ್ನು ಪಡೀತಾ ಹೋಗ್ತಾನೆ. ಹೀಗೆ ಭೈರವಿ ಹೆಂಗೆ ಉಂಟಾದ್ಲಪ್ಪ ಅಂತಂದರೆ ಶ್ರೀ ತಂತ್ರವಿದ್ಯೆಯಲ್ಲಿ ತಿಳಿಸ್ತಾ ಹೋಗುತ್ತೆ. ಹಿಂದೆ ಅನಾದಿ ಕಾಲದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ನಿರತನಾಗಿದ್ದಾಗ ಬ್ರಹ್ಮನಿಗೂ ಸಹ ಸೃಷ್ಟಿಯ ಜನನ ಮರಣಗಳ ಕ್ರಿಯೆ ಪ್ರಾರಂಭ ಆಗಲಿಲ್ಲ. ತ್ರಿಮೂರ್ತಿಗಳು ಸಹ ಹೇಗೆ ಸೃಷ್ಟಿಯನ್ನು ಮಾಡೋದು ಅಂತಂದು ಎಲ್ಲರೂ ಮೂಕ ವಿಸ್ಮಿತರಾಗಿ ಧ್ಯಾನಕ್ಕೆ ಹೋದರು. ಆ ಧ್ಯಾನದಲ್ಲಿ ಮೂಲ ಪ್ರಕೃತಿಯ ತ್ರಿಕೋನ ಮಧ್ಯದಿಂದ ಒಂದು ಬಿಂದುವಿನಿಂದ ಮಹಾದೇವಿ ಆವಿರ್ಭವಿಸ್ತಾಳೆ. ಈ 3 ತ್ರಿಕೋನ ಬಿಂದುಗಳಿಂದ ಆವಿರ್ಭವಿಸಿ ಪ್ರಕಟವಾಗಿದೆ. ಆ ಶುಭ ದಿನನೇ ಮಾರ್ಗಶಿರ ಮಾಸದ ಪೌರ್ಣಮಿಯಂದು. ಆದ್ದರಿಂದ ಆ ದೇವಿಯನ್ನು ತ್ರಿಮೂರ್ತಿಗಳು ಏನಂತಂದರೆ ತ್ರಿಪುರ ಭೈರವಿ ಅಂದರೆ ಅವರಿಗಿದ್ದ ಭಯವನ್ನು ಕಳೆಯಲಿಕ್ಕೆ ದೇವಿ ಆವಿರ್ಭವಿಸುವುದರಿಂದ ಆ ದೇವಿಯನ್ನು ತ್ರಿಪುರ ಭೈರವಿ ಅಂತಂದು ಹೇಳಿ ಕರಿತಾ ಹೋದರು.
ಹೀಗೆ ಬ್ರಹ್ಮನಿಂದ, ವಿಷ್ಣುವಿನಿಂದ, ಶಿವನಿಂದ ಸ್ತುತಿಸಲ್ಪಟ್ಟವಳು ಈ ತ್ರಿಪುರ ಭೈರವಿ. ತ್ರಿಪುರ ಭೈರವಿಯಿಂದ ಜ್ಞಾನವನ್ನು ಬ್ರಹ್ಮದೇವರು ಪಡೆದು ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಹೋದರು. ಅಲ್ಲಿಂದ ಸೃಷ್ಟಿಗೆ ಜನನ ಮರಣದ ಸೃಷ್ಟಿಯ ಚಕ್ರ ಪ್ರಾರಂಭವಾಯಿತು. ಆದ್ದರಿಂದ ಒಬ್ಬ ಸಾಧಕ ಈ ಜನನ ಮರಣದ ಅಂದರೆ ಮುಕ್ತಿಯನ್ನು ಪಡೆಯಬೇಕಂತಂದರೆ ಅವನು ಭೈರವಿಯ ಆರಾಧನೆಯನ್ನು ಮಾಡಲೇಬೇಕು ಅಂತಂದು ನಮ್ಮ ದಶಮಹಾವಿದ್ಯೆಯಲ್ಲಿ ಶ್ರೀ ವಿದ್ಯಾತಂತ್ರದಲ್ಲಿ ತಿಳಿಸ್ತೇ. ಹೀಗೆ ನೀವು ಹಿಮಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ಜೀವಿತವಾಗಿರೋ ಯೋಗಿ ಬಾಬಾರ ಬಗ್ಗೆ, ಇನ್ನು ಅನೇಕ ಸಾಧು ಸಂತರು ಯೋಗಿಗಳು ಇನ್ನೂ ಸಹ ಸಾವಿರಾರು ವರ್ಷಗಳಿಂದಲೂ ಸಹ ಅವರು ತಪವನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ ಇದೇ ಭೈರವಿಯ ಸಾಧನೆ, ಅತ್ಯಂತ ಮಹಾನ್ ಗುಪ್ತ ಸಾಧನೆ. ಈ ಭೈರವಿಯ ರಹಸ್ಯ ಅಂತಂದ್ರೇ ಅಷ್ಟು. ಭೈರವಿಯ ಸಾಧನೆಯನ್ನು ತಿಳಿದ್ರೇ ಸಾಕು, ಎಲ್ಲ ಕಷ್ಟಗಳಿಂದ ಮುಕ್ತನಾಗಿ ಹೋಗ್ಬಿಡ್ತಾನಂತೆ. ಭೈರವಿ ಅಂದ್ರೇ ಸಾಕು, ನಿಮ್ಮಲ್ಲೇ ಎಷ್ಟು ಉತ್ಸಾಹ ಯಶಸ್ವಿ ಉಂಟಾಗತ್ತೆ. ಒಂದು ಸಲ ನೀವೇ ನಿಮ್ಮ ಮನಸ್ಸಿನಲ್ಲಿ ಕರೆದು ನೋಡಿ ಓದ್ತೀನಿ. ತ್ರಿಪುರ ಭೈರವಿ ಅಂದರೆ ಸಾಕಂತೆ. ಆ ಅಮ್ಮ ಯಾವ ರೀತಿಯಿಂದ ತ್ರಿಕೋಣ ಮಧ್ಯದಿಂದ ಆವಿರ್ಭವಿಸಿದಳಲ್ಲ, ಆ ಕಮಲದ ಮೇಲೆ ಕುಳಿತುಕೊಂಡು ಚತುರ್ಭುಜಳಾಗಿ ಒಂದು ಕೈನಲ್ಲಿ ಜಪಮಾಲೆ, ಇನ್ನೊಂದು ಕೈನಲ್ಲಿ ವೇದಗಳ ಜ್ಞಾನವನ್ನು ಹಿಡಿದಿರುವುದು, ಇನ್ನೊಂದು ಕೈನಲ್ಲಿ ಅಭಯ ಮುದ್ರೆ, ಅಭಯವನ್ನು ನೀಡ್ತಾ ಇದ್ದಾಳೆ. ಭಯ ಬೇಡ, ನಾನಿದ್ದೀನಿ ಅಂತಂದು. ಇನ್ನ ಭಕ್ತರಿಗೆ ವರದ ಮುದ್ರೆಯನ್ನು ನೀಡ್ತಾ ಇದ್ದಾಳೆ ತಾಯಿ ತ್ರಿಪುರ ಭೈರವಿ. ನೋಡಿ ಎಷ್ಟು ಮುದ್ದಾದ ಆ ಅಮ್ಮನ ರೂಪ. ಸಾಧಕ ಅಮ್ಮ ಅಂತಂದು ಕರೆದರೆ ತನ್ನ ಎಲ್ಲ ರೀತಿಯಿಂದ ರಕ್ಷಣೆಯನ್ನು ನೀಡುತ್ತಾಳೆ. ಯಾರು ದುಷ್ಟರಾಗಿ ಕಾಯ್ತಾರೋ ಅವರಿಗೆ ರಕ್ತ ಭೈರವಿಯಾಗಿ ಕಾಣಿಸ್ತಾಳೆ. ಆದ್ದರಿಂದ ಜಗನ್ಮಾತೆ ಅವಳು. ನಾವು ಯಾವ ಭಾವದಿಂದ ಅವಳಿಗೆ ಶರಣು ಹೋಗ್ತೀವೋ ಅದೇ ಭಾವದಿಂದ ನಮ್ಮನ್ನು ಸಲಹುವ ಮಹಾಮಾತೆ. ಈ ಭೈರವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಪ್ರಯೋಜನ ಏನು? ನಾವು ಬೆಳಗ್ಗಿಂದ ಎಲ್ಲ ಸಕ್ರಿಯರಾಗ್ತೀವಿ, ರಾತ್ರಿ ನಿದ್ರೆಗೆ ಜಾರ್ತೀವಿ, ಮತ್ತೆ ಕನಸಿಗೆ ಹೋಗ್ತೀವಿ. ಈ ಮೂರು ಕೆಲಸಗಳು ಯಾವ್ದ್ರೊಳಗೆ ಪುರದಲ್ಲಿ ನಮ್ಮ ದೇಹದಲ್ಲಿ. ಆದ್ದರಿಂದ ನಾವುಗಳು ಇದರ ಜೊತೆಯಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನು ಬೆಳೆಸಬೇಕು. ಇದರಿಂದ ಆತ್ಮೋನ್ನತಿ ಉಂಟಾಗುತ್ತೆ. ಸಾಧಕನಿಗೆ ಸಕಲ ಆತ್ಮಬಲ ಮನೋಬಲದಿಂದ ತನ್ನ ಆತ್ಮಜ್ಞಾನವನ್ನು ಪಡಿತಾನೆ. ಆದ್ದರಿಂದ ನೀವೆಲ್ಲರೂ ಕೇಳಿರಬಹುದು, ಹಿಮಾಲಯದಲ್ಲಿ ಅತ್ಯಂತ ಎಷ್ಟೋ ರಹಸ್ಯಗಳು ಹಿಮಾಲಯ ಇನ್ನೂ ಬಚ್ಚಿಟ್ಕೊಂಡಿವೆ. ಅದು ನಾವು ಎಷ್ಟು ಬಿಡಿಸ್ತಾ ಹೋಗ್ತೀವೋ ಅಷ್ಟೊಂದು ರಹಸ್ಯಗಳು ಹೊರಗಡೆ ಬರ್ತಾ ಹೋಗ್ತಾ ಇದೆ. ಹಿಮಾಲಯ ಬಿಟ್ಟಿರೋದು 3%ನಲ್ಲಿ 1% ಅಷ್ಟೇನೋ. ಇನ್ನೂ ನಾವು 1% ತಿಳ್ಕೊಂಡಿದ್ದೀವೋ ನಮಗೆ ಗೊತ್ತಿಲ್ಲ. ಅಷ್ಟು ರಹಸ್ಯಗಳನ್ನು ಹಿಮಾಲಯ ಬಚ್ಚಿಟ್ಟಿದೆ. ಆ ರಹಸ್ಯಗಳನ್ನು ನಾವು ಭೇದನೆ ಮಾಡಬೇಕು ಅಂದರೆ ನಮಗೆ ಈ ತ್ರಿಪುರ ಭೈರವಿಯ ಅನುಗ್ರಹ ಬೇಕು. ಆದ್ದರಿಂದ ತ್ರಿಪುರ ಭೈರವಿಯ ಅನುಗ್ರಹದಿಂದ ನಮಗೇನು ಉಂಟಾಗುತ್ತೆ? ಪದೇ ಪದೇ ನೀವು ಎಷ್ಟೇ ಶ್ರಮವನ್ನು ವಹಿಸಿ ಕೆಲಸವನ್ನು ಮಾಡ್ತಾ ಇರ್ತೀರ, ಆ ಕೆಲಸದಲ್ಲಿ ಯಶಸ್ವಿನೇ ನೀವು ಕಾಣ್ತಾ ಇರಲ್ಲ. ಹಗಲು ರಾತ್ರಿ 24 ಗಂಟೆನೂ ಒಂದು ಕೆಲಸದ ಹಿಂದೆ ಹೋಗ್ತೀರ. ನಿಮ್ಮ ಹೆಸರು ಬರೋದೇ ಇಲ್ಲ. ಅದರ ಕೀರ್ತಿಯನ್ನು ಇನ್ನೊಬ್ಬರು ತಗೊತಾರೆ. ಇವೆಲ್ಲವೂ ಏನು ಆಗ್ತಾ ಇದೆ ಅಂತಂದರೆ ಜಾತಕದ ಜನ್ಮ ದೋಷಗಳು ಪ್ರಭಾವದಿಂದ ಉಂಟಾಗ್ತಾ ಇದೆ. ಲಗ್ನದಲ್ಲಿ ರಾಹುವಿನ ಮತ್ತು ಪಂಚಮದಲ್ಲಿ ರಾಹು ಮತ್ತು ರಾಹು ದಶೆ ಮತ್ತು ರಾಹು ಮತ್ತು ಮಂಗಳನ ಯುತಿ ಯಾರ ಜಾತಕದಲ್ಲಿ ಉಂಟಾಗಿದೆ, ಮತ್ತು ಮಂಗಳ ಮತ್ತು ಕೇತುವಿನ ಯುತಿ ಎಲ್ಲಿ ಉಂಟಾಗಿದೆ, ಮತ್ತು ರಾಹು ಮತ್ತು ಶನಿಯ ಯುತಿ ಎಲ್ಲಿ ಉಂಟಾಗಿದೆ, ಮತ್ತು ರಾಹು ಮತ್ತು ಬುಧನ ಯುತಿ ಎಲ್ಲಿ ಉಂಟಾಗಿದೆಯೋ ಅಲ್ಲಿ ರಾಹುವಿನ ಪ್ರಭಾವ ಹೆಚ್ಚಾಗಿ ಇಡೀ ತಮ್ಮ ಜೀವನದಲ್ಲಿ ಯಶಸ್ಸನ್ನೇ ಅವರು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಷ್ಟೇ ಹೋರಾಟ ಮಾಡಿದ್ರು, ತಮ್ಮ ಪರಿಶ್ರಮ ಎಷ್ಟೇ ಆಗಲಿ, ಅಲ್ಲಿ ಹೆಸರು ಕೀರ್ತಿ ಇನ್ನೊಬ್ಬರಿಗೆ ಹೋಗ್ತಾ ಇರುತ್ತೆ. ಅಂಥವರೆಲ್ಲ
ಈ ಭೈರವಿಯ ಸಾಧನೆಯನ್ನು ಒಂದು ಸಲ ನೀವು ಮಾಡಿ ನೋಡಿ. ಆ ತ್ರಿಪುರ ಭೈರವಿಯ ಒಂದು ಸಲ ನೀವು ಅನುಗ್ರಹದಿಂದ ಇಡೀ ಜೀವನದಲ್ಲಿ ಯಶಸ್ಸನ್ನು ಪಡಿತಾ ಹೋಗ್ತೀರ. ಯಾಕಂದರೆ ತ್ರಿಪುರ ಭೈರವಿ ಅಂದ್ರೆ ಯಶಸ್ಸು, ಕೀರ್ತಿ, 64 ವಿದ್ಯೆಗಳಿಗೆ ಅಧಿನಾಯಕಿಯವಳು. ಅಂತಹ ತ್ರಿಪುರ ಭೈರವಿಯನ್ನು ನಾವು ಸರಳ ರೀತಿಯಿಂದ ಈ ದಿನ ಯಾವ ರೀತಿಯಿಂದ ಆರಾಧನೆಯನ್ನು ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಇನ್ನು ವೀಕ್ಷಕರೇ, ಈ ಭೈರವಿಯನ್ನು ಯಾವ ರೀತಿಯಿಂದ ನಾವು ಆರಾಧನೆಯನ್ನು ಮಾಡಬೇಕು ಅಂತಂದರೆ ಇನ್ನು ಸರಳ ರೀತಿಯಿಂದ ನಾನು ತೋರಿಸ್ತಾ ಇದ್ದೀನಿ. ಮುಂದಿನ ಭೈರವಿಯ ತಂತ್ರ ಸಾಧನ ಅನ್ನೋ ಸಂಚಿಕೆಯಲ್ಲಿ ಎಲ್ಲದನ್ನು ವಿಸ್ತಾರವಾಗಿ ತಿಳಿಸ್ತೀನಿ. ಇನ್ನು ಈ ಮಾರ್ಗಶಿರ ಮಾಸದ ಪೌರ್ಣಿಮೆಯಲ್ಲಿ ಸರಳ ರೀತಿಯಿಂದ ಯಾವ ರೀತಿಯಿಂದ ನಾವು ಆರಾಧನೆಯನ್ನು ಮಾಡಿ ಭೈರವಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅನ್ನೋದನ್ನ ತಿಳಿಸ್ತಾ ಬರ್ತೀನಿ. ಈ ದಿನ ಹೊಸ್ತಿಲ ಹುಣ್ಣಿಮೆ ಇರೋದ್ರಿಂದ ಪ್ರತಿಯೊಬ್ಬ ನಾರಿಯರೂ ಸಹ ಮುಖ್ಯ ದ್ವಾರವನ್ನು ಗೋಮೂತ್ರಗಳಿಂದ ಶುದ್ಧಿಯನ್ನು ಮಾಡಿ ಮನೆಯ ಮುಂದೆ ನಾನು ಈಗ ತೋರಿಸ್ತಾ ಇರುವ ಈ ಮಂಡಲವನ್ನು ರಚನೆಯನ್ನು ಮಾಡಿ, ಈ ಮಂಡಲವನ್ನು ರಚನೆಯನ್ನು ಮಾಡಿ ಮಧ್ಯದಲ್ಲಿ ತ್ರಿಕೋಣವನ್ನು ರಚನೆಯನ್ನು ಮಾಡಿ ಮಧ್ಯದಲ್ಲಿ ಬಿಂದುವನ್ನು ರಚನೆಯನ್ನು ಮಾಡಿ, ಇನ್ನು ಇಲ್ಲಿ ಅಷ್ಟದಳ ಪದ್ಮದಲ್ಲಿ ನೀಲಿ ಬಣ್ಣವನ್ನು ತುಂಬಿ, ಅಷ್ಟದಳ ಪದ್ಮದಲ್ಲಿ ನೀಲಿ ಬಣ್ಣವನ್ನು ತುಂಬಿ ಎಲ್ಲ ದಳದಲ್ಲೂ ಸಹ ಎಲೆ ಅಡಿಕೆ ಮತ್ತು ದೀಪ, ಎಲೆ ಅಡಿಕೆ ದೀಪಗಳು ಮತ್ತು ಎಲ್ಲದರೊಳಗೂ ಒಂದೊಂದು ನಿಂಬೆ ಹಣ್ಣನ್ನು ಇಡತಕ್ಕದ್ದು. ಇದರಿಂದ ಮನೆಗೆ ಉಂಟಾಗಿರುವ ಎಲ್ಲ ದೃಷ್ಟಿದೋಷಾದಿಗಳು, ಶತ್ರುಪೀಡೆಗಳು, ಮನೆಯ ಮೇಲೆ ಎಂತಹ ಕೆಟ್ಟ ದೃಷ್ಟಿನೇ ಇರಲಿ ಆ ಭೈರವಿ ನಿವಾರಣೆಯನ್ನು ಮಾಡ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಇಲ್ಲಿ ನೀಡಿರುವ ನೀಲಿ ಬಣ್ಣವನ್ನು ತುಂಬಿ ಎಲೆ ಅಡಿಕೆ, ನಿಂಬೆಹಣ್ಣು, ದೀಪ ಮತ್ತು ಬಳೆಯನ್ನು ಇಟ್ಟು, ಇನ್ನು ಮಧ್ಯಭಾಗದಲ್ಲಿ ಕೆಂಪು ಬಣ್ಣವನ್ನು ತುಂಬಿ ಅಲ್ಲೂ ಸಹ ದೀಪವನ್ನು ಇಟ್ಟು ಅಲ್ಲಿ ಒಂದು ಕೂಷ್ಮಾಂಡವನ್ನು ಇಡತಕ್ಕದ್ದು. ಕೂಷ್ಮಾಂಡವನ್ನು ಇಟ್ಟು ಓಂ ಐಂ ಹ್ರೀಂ ಕ್ಲೀಂ ತ್ರಿಪುರ ಭೈರವಿಯೇ ನಮಃ. ಓಂ ಐಂ ಹ್ರೀಂ ಕ್ಲೀಂ ತ್ರಿಪುರ ಭೈರವಿಯೇ ನಮಃ. ಈ ಮಹಾಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ತ್ರಿಪುರ ಭೈರವಿಗೆ ಕೆಂಪು ವಸ್ತ್ರದ ಬಟ್ಟೆಯನ್ನು ಧರಿಸಬೇಕು. ಸಾಧಕರು ಗಂಡಾಗಲಿ ಹೆಣ್ಣಾಗಲಿ ಯಾರು ಸಾಧನೆಯನ್ನು ಮಾಡಬೇಕು ಅಂತಿರೋ, ಆ ಭೈರವಿಯ ಕೃಪೆಗೆ ಪಾತ್ರರಾಗಬೇಕು ಅಂತಿರೋ ಅವರೆಲ್ಲರೂ ಸಹ ಕೆಂಪು ವಸ್ತ್ರದ ಬಟ್ಟೆಯನ್ನು ಧರಿಸಿ ಕೆಂಪು ತಿಲಕವನ್ನು ಹಣೆಯಲ್ಲಿ ಧರಿಸಿ ಮಧ್ಯದಲ್ಲಿ ಸಿಂಧೂರದಿಂದ ಚುಕ್ಕಿಯನ್ನು ಇಡಿ. ಅದರಿಂದ ನಮ್ಮ ಇಚ್ಛಾಶಕ್ತಿ, ಜ್ಞಾನಶಕ್ತಿಗಳು ಕ್ರಿಯಾಶಕ್ತಿಯೊಂದಿಗೆ ಧನಾತ್ಮಕವಾಗಿ ಚುರುಕುಗೊಳ್ಳುತ್ತವೆ ವೀಕ್ಷಕರೇ. ಇನ್ನು ತ್ರಿಪುರ ಭೈರವಿಗೆ ಕೂಷ್ಮಾಂಡ ಬಲಿಯನ್ನು ನೀಡಿ ಮತ್ತು ಮನೆಯ ಮುಂಭಾಗಿಲಿನಲ್ಲಿ ಹೊಸ್ತಿಲ ಹುಣ್ಣಿಮೆ ಇರೋದ್ರಿಂದ ಕೂಷ್ಮಾಂಡ ದೀಪವನ್ನು ಬೂದು ಕುಂಬಳದಿಂದ ದೀಪವನ್ನು ಬೆಳಗಿಸಿ ಮನೆಯ ಮುಂದೆ ಬಿಳಿ ಸಾಸಿವೆ, ಪಚ್ಚಕರ್ಪೂರ ಮತ್ತು ಬಿಳಿ ಎಳ್ಳನ್ನು ತೆಗೆದುಕೊಂಡು ಮನೆಯ ಸುತ್ತಲೂ ಹಾಕುವುದರಿಂದ ಶನಿ ದೋಷ ಮತ್ತು ರಾಹು ದೋಷಾದಿಗಳು ನಿವಾರಣೆ ಆಗ್ತವೆ. ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಮಾಡ್ತಾ ಬನ್ನಿದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯು ಪ್ರಾರಂಭ ಆಗುತ್ತೆ. ನಂತರ ಅನ್ನಪೂರ್ಣ ವರ್ಧಂತಿ ಇರುವುದರಿಂದ ಮನೆಯ ದೇವರ ಕೋಣೆಯಲ್ಲಿ ಒಂದು ಪಂಚಪಾತ್ರೆ ಇರಲಿ, ಇಲ್ಲ ಒಂದು ಕಂಚಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿ ಅನ್ನಪೂರ್ಣೆಯ ಆರಾಧನೆಯನ್ನು ಮಾಡಿ ಅನ್ನಪೂರ್ಣ ಅಷ್ಟಕವನ್ನು ಜಪಿಸಿ ಅನ್ನಪೂರ್ಣೆಗೆ ಬಿಲ್ವದಿಂದ ಅರ್ಚನೆಯನ್ನು ಮಾಡಿ ನಂತರ ಮನೆಯಲ್ಲಿ ಭೈರವಿಯ ಸಾಧನೆಯನ್ನು ಮಾಡಬೇಕಾದರೆ ಮನೆಯಲ್ಲಿ ಒಂದು ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಕಳಶಕ್ಕೆ ಕೆಂಪು ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಿ ಇನ್ನು ಭೈರವಿಗೆ ವಿಶೇಷವಾಗಿ ಕ್ಷೀರಾನ್ನವನ್ನು ನೈವೇದ್ಯವನ್ನು ಮಾಡಿ ಮತ್ತು ಪಾಯಸವನ್ನು ನೈವೇದ್ಯವನ್ನು ಮಾಡಿ ಬಿಲ್ವದಿಂದ ಅರ್ಚನೆಯನ್ನು ಮಾಡಿ
ನಂತರ ವಿಶೇಷವಾಗಿ ಮನೆಯಲ್ಲಿ ಯಾರು ಹಿರಿಯ ಮುತ್ತೈದೆ ಇರ್ತಾರೋ ಇಲ್ಲ ಕನ್ಯೆಯರು ಇರ್ತಾರೋ ಅವರಿಂದ ಆಶೀರ್ವಾದವನ್ನು ಪಡಿಬೇಕು, ಅವರಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಿ. ಇದರಿಂದ ಭೈರವಿ ತೃಪ್ತಿಯನ್ನು ಹೊಂದುತ್ತಾಳೆ. ಏಕೆಂದರೆ ಸರ್ವ ಸ್ತ್ರೀಯರಲ್ಲೂ ಸಹ ಭೈರವಿ ಜಾಗೃತಿಯಾಗಿರ್ತಾಳೆ. ಆದ್ದರಿಂದ ಆ ಜಗನ್ಮಾತೆ ಆ ಸ್ತ್ರೀಯಿಂದ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ನೀವು ಇಟ್ಕೊಂಡು ಪ್ರತಿದಿನವೂ ನೀವು ಶಿರದಲ್ಲಿ ಧರಿಸ್ತಾ ಬರುತ್ತಾ ಇರೋದ್ರಿಂದ ನಿಮ್ಮಲ್ಲಿ ಬರುವ ಯಾವುದೇ ದುಷ್ಟಶಕ್ತಿಗಳಿರಲಿ, ಶತ್ರುಗಳ ಕಾಟ ಇರಲಿ, ರಾಹು ದೋಷಗಳು ಪ್ರತಿಯೊಂದು ಎಲ್ಲ ದೋಷಕ್ಕೂ ಸಹ ಪರಿಹಾರಗಳು ಉಂಟಾಗ್ತಾ ಹೋಗ್ತವೆ. ನಿಮ್ಮ ಎಲ್ಲ ಕಾರ್ಯದಲ್ಲೂ ಸಹ ಭೈರವಿಯ ಅನುಗ್ರಹದಿಂದ ಯಶಸ್ಸು ನಿಮ್ಮ ಜೊತೆಯಲ್ಲೇ ಉಂಟಾಗುತ್ತಾ ಹೋಗುತ್ತೆ ಅಂತಂದು ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಈ ಮಾರ್ಗಶಿರ ಮಾಸದ ಪೌರ್ಣಿಮೆಯಲ್ಲಿ ಶ್ರೀ ದತ್ತದೇವರ ಶ್ರೀ ತ್ರಿಪುರ ಭೈರವಿಯ ಅನ್ನಪೂರ್ಣೆಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಮಸ್ತ ಪವರ್ ಟಿವಿಯ ವೀಕ್ಷಕರಿಗೂ ಸಹ ಶುಭವನ್ನು ಉಂಟು ಮಾಡಲಿ. ಆ ಜಗನ್ಮಾತೆ ಇಷ್ಟಕಾಮೇಶ್ವರಿ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯಗಳನ್ನು ಪ್ರಸಾದವನ್ನು ಉಂಟು ಮಾಡಲಿ. ಜಗತ್ತಿಗೆಲ್ಲ ಶಾಂತಿ ನೆಮ್ಮದಿಯನ್ನು ಉಂಟು ಮಾಡಲಿ. ಮಹಾಮಾರಿಯಂತೆ ಉಂಟಾಗ್ತಾ ಇರುವ ಈ ಕೊರೋನಾ ಮಹಾಮಾರಿ ಈ ಜಗತ್ತಿನಿಂದ ದೂರವಾಗಲಿ ಅಂತಂದೇಳಿ ಆ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ಜೊತೆಯಲ್ಲಿ ತ್ರಿಪುರ ಭೈರವಿಯನ್ನು ಸಹ ಪ್ರಾರ್ಥನೆ ಮಾಡುತ್ತಾ ನಿಮ್ಮೆಲ್ಲರಿಗೂ ಪರಮ ಮಂಗಳ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀನಿ. ಓಂ ನಮಃ ಶಿವಾಯ. ಪವರ್ ಡಿಜಿಟಲ್ ಇದು ನಿಮ್ಮ ಶಕ್ತಿ.